ಕೇಳುವ ನಾನು ಕನಸು ಕಂಡೆ, ಅಕ್ಕ ಕೇಳುವ ನಾನು ಕನಸು ಕಂಡೆ, ಅಕ್ಕ ಕೇಳುವ ನಾನು ಕನಸು ಕಂಡೆ, ಅಕ್ಕ ಕೇಳುವ ನಾನು ಕನಸು ಕಂಡೆ. ಕಾದಂಬರಿ ಕದಳಿಯ ಕರ್ಪೂರ. ರಚನೆ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ. ವಾಚನ ಅಶೋಕ್ ಹಂದಿಗೋಳ. ಕಾದಂಬರಿ ಕದಳಿಯ ಕರ್ಪೂರ, ಭಾಗ ಬೆಳೆಯುವ ಬೆಳಕು, ಅಧ್ಯಾಯ 7. ಬೀಜದಲ್ಲಿರುವ ಸಂಕಲ್ಪ ಶಕ್ತಿ ಅನುಕೂಲಕರವಾದ ವಾತಾವರಣದಿಂದ ಮೊಳಕೆಯೊಡೆದು ನಳನಳಿಸಿ ಬೆಳೆದು ಹೆಮ್ಮರವಾಗಿ ಪರಿಣಮಿಸುವಂತೆ ಮಹಾದೇವಿಯ ಚೇತನದ ಆಧ್ಯಾತ್ಮಿಕ ಸಸಿ ಸುಂದರವಾಗಿ ಬೆಳೆಯತೊಡಗಿತ್ತು. ತನ್ನ ಎಳೆಯತನವನ್ನು ಕಳೆದುಕೊಂಡು ಉಜ್ವಲವಾದ ಹೊಳಪನ್ನು ಬೀರುತ್ತಾ ವಿಕಾಸಗೊಳ್ಳುತ್ತಿತ್ತು. ಇಂದು ಮಹಾದೇವಿ ಕೌಮಾರ್ಯವನ್ನು ದಾಟಿ ನವಯೌವನದ ಹೊಸಿಲಲ್ಲಿ ನಿಂತಿರುವ ಸುಂದರ ತರುಣಿ. ಅವಳ ಅಂಗಸೌಷ್ಠವ ಲಾವಣ್ಯ ರಸದಿಂದ ಆರ್ದ್ರವಾದ ಮೋಹಕವಾದ ಕಾಂತಿಯನ್ನು ಹೊರಹೊಮ್ಮಿಸುತ್ತಿತ್ತು. ಆದರೆ ಆಕರ್ಷಕವಾದ ದೇಹ ಸೌಂದರ್ಯದ ಆ ತೆರೆಯ ಹಿಂದೆ ಸೌಂದರ್ಯ ರೂಪಿಣಿಯಾದ ಜಗಜ್ಜನನಿಯ ಅಪಾರವಾದ ಕಾರುಣ್ಯವೇ ಮೂರ್ತಿವೆತ್ತಂತೆ ಮಹಾದೇವಿಯ ಮಧುರ ಭಕ್ತಿ ರೂಪುಗೊಂಡಿತ್ತು. ಸೌಂದರ್ಯಕ್ಕೆ ಪವಿತ್ರತೆಯನ್ನು ತಂದುಕೊಟ್ಟಿತ್ತು. ಗುರುಲಿಂಗ ದೇವರ ನಿರೀಕ್ಷಣೆಗಿಂತಲೂ ಅಧಿಕವಾಗಿ ಅವಳ ಆಧ್ಯಾತ್ಮಿಕ ಸಾಧನೆ ಮುಂದುವರೆದಿತ್ತು. ಕಲ್ಯಾಣದಲ್ಲಿ ತಾವು ಕಂಡ ಬಸವಣ್ಣನವರ ವ್ಯಕ್ತಿತ್ವವನ್ನು, ಅವರ ಕಾರ್ಯಕ್ಷೇತ್ರದ ಮಹಿಮೆಯನ್ನು, ಶರಣ ಮಾರ್ಗದ ರಹಸ್ಯವನ್ನು ತಾವು ತಿಳಿದಷ್ಟರ ಮಟ್ಟಿಗೆ ವಿವರಿಸುತ್ತಿದ್ದರು. ಅವರು ತಂದುಕೊಟ್ಟ ಅಣ್ಣನವರ ವಚನಗಳಂತೂ ಮಹಾದೇವಿಯ ಕಣ್ಣ ಮುಂದೆ ಹೊಸದೊಂದು ಸಾಧನೆಯ ಪ್ರಪಂಚವನ್ನೇ ತೆರೆದು ತೋರಿಸಿದ್ದವು. ದಿನಗಳು ಕಳೆದಂತೆಲ್ಲ ಹೊಸ ಹೊಸ ಅರ್ಥ ಅಣ್ಣನವರ ಮಾತುಗಳಲ್ಲಿ ವ್ಯಕ್ತವಾಗುತ್ತಿತ್ತು. ಬಸವಣ್ಣನವರ ಭಕ್ತಿ ಹೃದಯದ ತಳಮಳ ಮಹಾದೇವಿಯ ಅಂತರಂಗದಲ್ಲಿ ತಾದಾತ್ಮ್ಯವನ್ನು ಪಡೆದಿತ್ತು. ತನ್ನ ಹೃದಯದ ಭಾವನೆಗಳಿಗೆ ಅಣ್ಣ ವ್ಯಕ್ತ ಸ್ವರೂಪವನ್ನು ಕೊಟ್ಟಂತೆಯೇ ಅನಿಸುತ್ತಿತ್ತು. ತಾನೂ ಅದರಲ್ಲಿ ದನಿಗೂಡುತ್ತಿದ್ದಳು. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಬತ್ತಿಸರಾಗವ ಹಾಡಯ್ಯ, ಉರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ. ಈ ವಚನವನ್ನು ಅದೆಷ್ಟು ಬಾರಿ ಹೇಳಿಕೊಂಡಿದ್ದಳೋ ಅಲ್ಲದೆ. ಅರಿಸಿನವನೇ ಮಿಂದು ಹೊಂದೊಡಿಗೆಯನೇ ತೊಟ್ಟ, ಪುರುಷನ ಒಲವಿಲ್ಲದ ಲಲನೆಯಂತಾಗಿದ್ದೆನಯ್ಯ, ವಿಭೂತಿಯನೇ ಹೂಸಿ ರುದ್ರಾಕ್ಷಿಯನೇ ಕಟ್ಟಿ ಶಿವ ನಿಮ್ಮೊಲವಿಲ್ಲದಂತೆ ಆಗಿರ್ದೆನಯ್ಯ, ಕೆಟ್ಟು ಬಾಳುವರಿಲ್ಲ ಎಮ್ಮವರ ಕುಲದಲ್ಲಿ ನೀನೊಲಿದಂತೆ ಸಲಹಯ್ಯ ಕೂಡಲ ಸಂಗಮ ದೇವ ಎಂಬ ವಚನವಂತೂ ಅವಳಿಗೆ ಮಂತ್ರದಂತಾಗಿತ್ತು. ಬಸವಣ್ಣನವರು ತಾವು ಸತಿಯ ಭಾವನೆಯನ್ನು ಕಲ್ಪಿಸಿಕೊಂಡು ಹಾಡಿದ್ದರೆ, ಮಹಾದೇವಿಯದು ಮಲ್ಲಿಕಾರ್ಜುನನಿಗೆ ಮೀಸಲಾದ ಹೆಣ್ಣು ಹೃದಯ. ಆ ಮಧುರ ಭಕ್ತಿಯ ಮಧು ಅವಳ ಅಂತರಂಗದಲ್ಲಿ ಅತಿ ಸಹಜವಾಗಿ ಮಡುಗಟ್ಟಿ ನಿಂತಿತ್ತು. ಅದಕ್ಕೆ ತಾನೂ ವಚನಗಳ ರೂಪದಲ್ಲಿ ವ್ಯಕ್ತ ಸ್ವರೂಪವನ್ನು ಕೊಡಬೇಕೆಂದು ಹಂಬಲಿಸುವಳು. ಅದಕ್ಕೆ ಗುರುಲಿಂಗದೇವರ ಪ್ರೋತ್ಸಾಹವೂ ಇತ್ತು. ನಿನ್ನ ಹೃದಯದ ಭಕ್ತಿರಸ ವಚನಗಳ ರೂಪದಲ್ಲಿ ಉಕ್ಕಿ ಈ ವಚನ ಸಾಹಿತ್ಯದೊಡನೆ ಸೇರಬೇಕು ಎಂದು ಹಿಂದೆ ಅವರು ಹೇಳಿದ ಮಾತು ಅಚ್ಚೊತ್ತಿದಂತಿತ್ತು. ಇನ್ನೂ ಅನೇಕ ಸಂದರ್ಭಗಳಲ್ಲಿ ತಮ್ಮ ಆಸೆಯನ್ನೂ ಆಡಿಯೂ ತೋರಿಸಿದ್ದರು. ಅವಳ ಆಕಾಂಕ್ಷೆಗೆ ಪ್ರಚೋದನೆಯನ್ನಿತ್ತಿದ್ದರು. ಮಹಾದೇವಿಯಲ್ಲಿ ಆ ಶಕ್ತಿ ಆಗಾಗ ಮಿಂಚುತ್ತಲೂ ಇತ್ತು. ಒಮ್ಮೆ ಪೂಜೆಯಲ್ಲಿ ತೊಡಗಿದ್ದಾಗ ಇದ್ದಕ್ಕಿದ್ದಂತೆಯೇ ಒಂದು ವಚನ ಹೊಳೆದಿತ್ತು. ನರಜನ್ಮವನ್ನು ಕಳೆದು ಹರಜನ್ಮವನ್ನು ಪಡೆದು ಹರನನ್ನು ನಾನು ಪೂಜಿಸುತ್ತಿದ್ದೇನೆ, ಇಂದಲ್ಲ ನಾಳೆ ಹರನನ್ನು ಪಡೆದೇ ಪಡೆಯುತ್ತೇನೆ ಎಂಬ ಭಾವನೆ ಪೂಜಾ ಸಮಯದಲ್ಲಿ ಸುಳಿಯಿತು. ಆ ಭಾವನೆಯಿಂದ ಅವಳಲ್ಲಿ ಒಂದು ಅಪೂರ್ವವಾದ ಆನಂದದ ಅನುಭವ ಸಂಚಾರವಾದಂತಾಯಿತು. ನರಜನ್ಮವನ್ನು ಕಳೆದು ಹರಜನ್ಮವನ್ನು ಕೊಟ್ಟಿದ್ದಾನೆ ಗುರು. ಅವನ ಕರುಣೆಯ ಫಲದಿಂದ ನಾನು ಭವಿ ಎಂಬುದನ್ನು ಕಳೆದು ಭಕ್ತೆ ಎಂದೆನಿಸಿದ್ದೇನೆ.
ಭವಬಂಧನವನ್ನು ದಾಟಿ ಪರಮ ಸುಖವನ್ನು ಕಂಡುಕೊಳ್ಳುವ ಮಾರ್ಗದಲ್ಲಿದ್ದೇನೆ ಎಂದು ಮುಂತಾದ ಭಾವಗಳು ಸುಳಿದವು. ಅದೊಂದು ವಚನ ರೂಪದಲ್ಲಿ ಹೊರಬಿತ್ತು ಹಾಡಿದಳು. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತೆ ಎಂದೆನಿಸೆ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ, ಶರಣು ಶರಣು. ಆನಂದ ಉಕ್ಕಿ ಹರಿಯಿತು. ಅದನ್ನು ಮತ್ತೆ ಮತ್ತೆ ಹೇಳಿಕೊಂಡಳು. ಪೂಜೆಯ ನಂತರ ಅದನ್ನು ಓಲೆಗರಿಯ ಮೇಲೆ ಬರೆದಿಟ್ಟಳು. ಸಂಜೆ ಮಠದಲ್ಲಿ ಅದನ್ನು ಗುರುಗಳ ಮುಂದೆ ಹೇಳಿದಳು. ಗುರುಲಿಂಗರು ಸಂತೋಷ ಪರವಶರಾದರು. ತಮ್ಮ ನಿರೀಕ್ಷೆ ಸಫಲವಾಗುತ್ತದೆಂಬ ನಂಬಿಕೆ ದೃಢವಾಯಿತು. ಹೇಳಿದರು, ನಿಜ ಮಗಳೇ, ನಾನು ಅಂದು ಮಾಡಿದ ದೀಕ್ಷೆಯ ಅರ್ಥವನ್ನು ಸುಂದರವಾಗಿ ಹೊರಹೊಮ್ಮಿಸಿದ್ದೀಯ. ಅಲ್ಲದೆ ನಿನ್ನ ವಚನಕ್ಕೆ ಆ ಅಂಕಿತ ತುಂಬಾ ಚೆನ್ನಾಗಿ ಒಪ್ಪುತ್ತದೆ. ನೀವೇ ಅದನ್ನು ಸೂಚಿಸಿದ್ದೀರಿ ಗುರುಗಳೇ, ಚನ್ನಮಲ್ಲಿಕಾರ್ಜುನನ ಚನ್ನಸತಿಯಾಗೆಂದು. ಆ ಮಾತು ನನ್ನ ಮನಸ್ಸಿನಲ್ಲಿ ಉಳಿದಿತ್ತು. ಇಂದು ಅದು ಈ ವಚನದ ಅಂಕಿತವಾಗಿ ಪರಿಣಮಿಸಿತು. ಈ ಅಂಕಿತದಿಂದ 100 ವಚನಗಳನ್ನು ಬರೆದು ನಿನ್ನ ಭಕ್ತಿ ಹೃದಯದ ಅನುಭವವನ್ನು ಕನ್ನಡದ ಮಾತುಗಳಲ್ಲಿ ಒಡಮೂಡಿಸು ತಾಯಿ. ತಮ್ಮ ಆಶೀರ್ವಾದದಿಂದ ಆ ನಮ್ರ ಪ್ರಯತ್ನವನ್ನು ಮಾಡುತ್ತೇನೆ ಗುರುಗಳೇ, ವಿನೀತಳಾಗಿ ಹೇಳಿದಳು. ಆಗಲೇ ಸಂಧ್ಯಾಕಾಲ ಮೀರಿ ಕತ್ತಲು ಆವರಿಸತೊಡಗಿತ್ತು. ಮಠದ ಆವರಣದಲ್ಲಿರುವ ತಪೋವನದ ಶಿಲಾಪೀಠದ ಮೇಲೆ ಕುಳಿತಿದ್ದರು ಗುರುಲಿಂಗರು ಮತ್ತು ಮಹಾದೇವಿ. ಅನೇಕ ದಿನಗಳಿಂದ ಹಿಡಿದಿದ್ದ ಮಳೆ ಇಂದು ಬಿಡುವು ಕೊಟ್ಟು ಆಕಾಶ ತಿಳಿಯಾಗಿತ್ತು. ತೋಟದ ಮರಗಳ ಮರೆಯಲ್ಲಿ ಸೂರ್ಯ ಮರೆಯಾಗಿ ಪಡುವಣ ದಿಗಂತದ ಕೆಂಪು ಬಣ್ಣವು ಆಕಾಶದಲ್ಲಿ ಚದುರಿದ್ದ ಮೋಡಗಳಿಗೆಲ್ಲ ತನ್ನ ಕಾಂತಿಯನ್ನಿತ್ತು ಮತ್ತೆ ಅದನ್ನು ಹಿಂದಕ್ಕೆ ಪಡೆಯುತ್ತಿತ್ತು. ಕ್ರಮೇಣ ಕತ್ತಲೆ ಆಕ್ರಮಿಸಿಕೊಳ್ಳುತ್ತಿತ್ತು. ಹಕ್ಕಿಗಳು ಚಿಲಿಪಿಲಿಗುಟ್ಟುತ್ತಾ ತಮ್ಮ ಮನೆಗೆ ಹಿಂದಿರುಗುತ್ತಿದ್ದವು. ಭೋರೆಂದು ಬೀಸುವ ಆಷಾಢದ ಶೀತಲವಾದ ಗಾಳಿ ಇಂದು ಮಂದಮಾರುತವಾಗಿತ್ತು. ಮಹಾದೇವಿಯ ಮನಸ್ಸಿನಂತೆಯೇ ಪ್ರಕೃತಿಯು ಪ್ರಸನ್ನವಾಗಿ ನಗುತ್ತಿತ್ತು. ಕ್ಷಣಕಾಲ ನೀರವವಾಗಿದ್ದ ಗುರುಗಳು ಎಚ್ಚೆತ್ತವರಂತೆ ಸುತ್ತಲೂ ನೋಡುತ್ತಾ, ಓ, ಕತ್ತಲಾಗುತ್ತಾ ಬಂದಿತ್ತಲ್ಲಮ್ಮ ಮಹಾದೇವಿ, ಒಬ್ಬಳೆ ಮನೆಗೆ ಹೇಗೆ ಹೋಗುತ್ತೀಯಾ? ತಾಳು, ಗುರುಪಾದಪ್ಪನನ್ನು ಕರೆಯುತ್ತೇನೆ ಎನ್ನುತ್ತಾ ಎದ್ದರು. ಏನೂ ಬೇಡಿ ಗುರುಗಳೇ, ಇನ್ನೂ ಸ್ವಲ್ಪ ಬೆಳಕಿದೆ. ಅಲ್ಲದೆ ಅದೆಷ್ಟು ದೂರ ಮಹಾ, ಈಗ ಹೋಗಿಬಿಡುತ್ತೇನೆ. ಹಾಗಲ್ಲಮ್ಮ, ಈಗ ಒಬ್ಬಳೇ ಹೋಗಬಾರದು ಎನ್ನುತ್ತಾ ಹೋಗಿ ಗುರುಪಾದಪ್ಪನನ್ನು ಕರೆದರು. ಆತನನ್ನು ಜೊತೆ ಮಾಡಿ ಕಳುಹಿಸಿಕೊಟ್ಟರು. ಆಕೆ ಚಿಕ್ಕವಳಿರುವಾಗ ಅನೇಕ ಸಾರಿ ಇದಕ್ಕಿಂತ ಕತ್ತಲಾದ ಮೇಲೂ ಒಬ್ಬಳೇ ಹೋಗುತ್ತಿದ್ದಳು. ಆಗ ಅದನ್ನು ಗುರುಗಳು ಅಷ್ಟಾಗಿ ಲಕ್ಷಿಸುತ್ತಿರಲಿಲ್ಲ. ಆದರೆ ಈಗ ಒಮ್ಮೊಮ್ಮೆ ಹೀಗೇನಾದರೂ ಹೊತ್ತಾದರೆ ಅವಳೊಬ್ಬಳನ್ನೇ ಎಂದೂ ಕಳುಹಿಸಿಕೊಡುತ್ತಿರಲಿಲ್ಲ. ತಮಗೆ ತೀರಾ ಆಪ್ತರಾದವರು ಯಾರನ್ನಾದರೂ ಕರೆದು ಜೊತೆಗೆ ಕಳುಹಿಸುತ್ತಿದ್ದರು. ಇದನ್ನು ಕುರಿತು ಆಲೋಚಿಸುತ್ತಾ ಮಹಾದೇವಿ ಗುರುಪಾದಪ್ಪನ ಜೊತೆಯಲ್ಲಿ ನಡೆಯುತ್ತಿದ್ದಳು. ಗುರುಲಿಂಗದೇವರ ಮಠ ಇದ್ದುದು ಊರ ಮುಂದಿರುವ ರಾಜೋದ್ಯಾನದಿಂದ ಆಚೆ ಸ್ವಲ್ಪ ದೂರದಲ್ಲಿ. ಅಲ್ಲಿಂದ ನಡೆದು ರಾಜೋದ್ಯಾನವನ್ನು ದಾಟಿ ರಾಜಬೀದಿಗೆ ಬಂದು ಸೇರಿದರೆ ಸಾಕು. ಅಲ್ಲಿಂದ ಊರು ಪ್ರಾರಂಭವಾಗುತ್ತಿತ್ತು. ಅಲ್ಲಿಯವರೆಗೂ ಬಂದಿದ್ದರು. ಓಂಕಾರನೇ ಅಲ್ಲಿ ಬಂದು ನಿಂತಿದ್ದ ರಾಜಬೀದಿಯ ಕೊನೆಯಲ್ಲಿ. ಇದೇನು ಓಂಕಾರ ಶೆಟ್ಟರೇ, ಇಲ್ಲಿಯೇ ನಿಂತು ಬಿಟ್ಟಿರಿ? ಗುರುಪಾದಪ್ಪ ಕೇಳಿದ. ಮಹಾದೇವಿ ಏಕೆ ಇನ್ನೂ ಬರಲಿಲ್ಲವೆಂದು ನಾನೇ ಮಠದ ಕಡೆಗೆ ಬರುತ್ತಿದ್ದೆ. ನೀವು ಬರುತ್ತಿರುವುದು ಕಾಣಿಸಿತು, ಇಲ್ಲೇ ನಿಂತುಕೊಂಡೆ ಎಂದು ಮಗಳತ್ತ ತಿರುಗಿ, ಇಷ್ಟು ಹೊತ್ತು ಏನು ಮಾಡುತ್ತಿದ್ದೀಯಮ್ಮ ಮಹಾದೇವಿ ಎಂದ. ಗುರುಗಳ ಹತ್ರ ಮಾತನಾಡುತ್ತಾ ಕುಳಿತುಬಿಟ್ಟೆ, ಹೊತ್ತಾಗಿ ಹೋಯ್ತಪ್ಪ ಎಂದು ಗುರುಪಾದಪ್ಪನ ಕಡೆಗೆ ತಿರುಗಿ, ಇನ್ನೂ ನೀವು ಹೋಗಬಹುದಲ್ಲ, ಮತ್ತೇಕೆ ಅಲ್ಲಿಯವರೆಗೆ ಎಂದಳು. ಹೌದಮ್ಮ, ನಾನು ಬರಲೇ ಶೆಟ್ಟರೇ, ನನಗೂ ಮಠದಲ್ಲಿ ಸ್ವಲ್ಪ ಕೆಲಸವಿತ್ತು ಎಂದು ಮಠದ ಕಡೆಗೆ ಹಿಂತಿರುಗಿದ ಗುರುಪಾದಪ್ಪ. ಓಂಕಾರ ಮಹಾದೇವಿಯರು 4 ಹೆಜ್ಜೆ ಮುಂದೆ ಹೋಗಿದ್ದರು. ಅಷ್ಟರಲ್ಲಿ ಎದುರಿನಿಂದ ಬಂದ ಮಾರ್ತಾಂಡಪ್ಪ. ಮಾಡಲು ಕೆಲಸವಿಲ್ಲದೆ ಹಿರಿಯರ ಆಸ್ತಿಯನ್ನು ತಿಂದು ತಿರುಗುತ್ತಿದ್ದವನು ಅವನು. ಊರಿನ ಅಂಥದೇ ಒಂದು ಸಣ್ಣ ಗುಂಪಿಗೆ ಮುಖಂಡನಾಗಿದ್ದ.
ಓಂಕಾರನನ್ನು ಮಹಾದೇವಿಯನ್ನು ಕಂಡು ಕೇಳಿದ. ಏನು ಓಂಕಾರ ಶೆಟ್ಟರೇ, ಈಗ ಮಗಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೀರೋ? ನಿಮಗೆ ಇದೊಂದು ಕೆಲಸವೇ ಆಗಿ ಹೋಯಿತಲ್ಲವೇ ಎಂದು ವ್ಯಂಗ್ಯವಾಗಿ ನಗುತ್ತಾ ಮಹಾದೇವಿಯತ್ತ ನೋಡಿ ಮುಂದೆ ನಡೆದ. ಸ್ವಲ್ಪ ದೂರ ಮೌನವಾಗಿ ನಡೆದರು ತಂದೆ ಮಕ್ಕಳು. ನಂತರ ಓಂಕಾರ ಹೇಳಿದ, ಮಠದಲ್ಲಿ ನೀನು ಇಷ್ಟು ಹೊತ್ತು ಇರಬಾರದಮ್ಮ. ನೀನೇನು ಹಿಂದಿನ ಹಾಗೆ ಚಿಕ್ಕವಳಲ್ಲ. ಅನ್ನುವವರಿಗೆ, ಆಡಿಕೊಳ್ಳುವವರಿಗೆ ಒಂದು ಅವಕಾಶವಾಗುತ್ತದೆ. ಈ ಮಾತು ಮಹಾದೇವಿಯನ್ನು ಮೌನವನ್ನಾಗಿ ಮಾಡಿತು. ಈ ಮಾತಿನ ಸತ್ಯ ಈಗ ಹೆಜ್ಜೆ ಹೆಜ್ಜೆಗೂ ಅನುಭವಕ್ಕೆ ಬರತೊಡಗಿತು ಮಹಾದೇವಿಗೆ. ಇನ್ನೂ ಚಿಕ್ಕ ಹುಡುಗಿಯಂತೆ ಆಡುತ್ತಾಳೆ. ಮದುವೆ ಆಗಿದ್ದರೆ 3 ಮಕ್ಕಳಾಗುತ್ತಿದ್ದು. ಇನ್ನೂ ಮಠಕ್ಕೆ ಹೋಗುತ್ತಾಳೆ. ಹೆಂಗಸರಿಗೆ ಕಮ್ಮ ಇದಲ್ಲ. ಅವಳದೇನ್ ತಪ್ಪು? ಇನ್ನೂ ಮದುವೆ ಮಾಡದೆ ಹಾಗೆ ಬಿಟ್ಟಿದ್ದಾರಲ್ಲ, ಅವ್ರಿಗೇನು ಹೇಳಬೇಕು? ಇಂತಹ ಅನೇಕ ಮಾತುಗಳು ಆಗಾಗ ಅವಳ ಕಿವಿಯ ಮೇಲೆ ಬೀಳುತ್ತಿದ್ದುವು. ನಿಜ, ಮಹಾದೇವಿಯ ಗೆಳತಿಯರೆಲ್ಲರಿಗೂ ಆಗಲೇ ಮದುವೆಯಾಗಿದೆ. ಶಂಕರಿಗೆ ಈ ವರ್ಷ ಮದುವೆಯಾಯಿತು. ಆದರೂ ಇನ್ನೂ ತವರು ಮನೆಯನ್ನು ಬಿಟ್ಟಿಲ್ಲ. ಆಷಾಢ ಮಾಸ ಕಳೆಯುವುದನ್ನೇ ಕಾಯುತ್ತಿದ್ದಾಳೆ. ಕಾತ್ಯಾಯಿನಿ ಹೋದ ವರ್ಷವೇ ಗಂಡನ ಮನೆಗೆ ಹೋದವಳು ಈ ವರ್ಷ ತಾಯಾಗುವ ಸಂತೋಷದಿಂದ ಬಂದಿದ್ದಾಳೆ ತವರೂರಿಗೆ. ದಾಕ್ಷಾಯಿಣಿಯಂತೂ ಈಗಾಗಲೇ ಒಂದು ಮಗುವಿನ ತಾಯಿ. ಮೊನ್ನೆಯ ದಿನ ಆಕೆ ಮಹಾದೇವಿಯನ್ನು ನೋಡಲು ಬಂದಾಗ ಮಗುವನ್ನೆತ್ತಿಕೊಂಡೇ ಬಂದಿದ್ದಳು. ಅವಳ ಮಗುವನ್ನೆತ್ತಿಕೊಂಡು ಆಟವಾಡುತ್ತಿರುವಾಗ ದಾಕ್ಷಾಯಿಣಿ ಕೇಳಿದ್ದಳು, ಏನ್ ಮಹಾದೇವಿ, ನೀನ್ ಯಾವಾಗ ಇಂಥ ಮಗುವನ್ನು ಪಡೆಯುವುದು? ಅದನ್ನು ನೆನೆಸಿಕೊಂಡು ಮಹಾದೇವಿ ಯಾರು ಏನನ್ನು ಮಾತನಾಡಿದರೂ ಕೊನೆಗೆ ಅದು ಅಲ್ಲಿಗೇ ಬಂದು ನಿಲ್ಲುವುದು. ಮದುವೆ, ಮಗು, ಗಂಡ, ಹೆಂಡತಿ, ಇದರಲ್ಲಿಯೇ ಪರಿಸಮಾಪ್ತಿ. ಇದನ್ನು ಬಿಟ್ಟು ಬಾಳುವುದು ಸಾಧ್ಯವೇ ಇಲ್ಲವೇ? ಇದೇ ಜೀವನದ ಗುರಿಯೇ? ಎಷ್ಟೊಂದು ಸಹಜವಾಗಿ ಈ ಜೀವನ ಪ್ರವಾಹದಲ್ಲಿ ಎಲ್ಲರೂ ತೇಲಿ ಹೋಗುತ್ತಿದ್ದಾರೆ ಎಂದು ಆಲೋಚಿಸುತ್ತಿದ್ದಂತೆಯೇ ತನ್ನ ಗೆಳತಿಯರ ನೆನಪು ಅವಳ ಕಣ್ಣೆದುರು ಸುಳಿಯಿತು. ನಾವೆಲ್ಲ ಜೊತೆಯಲ್ಲಿ ಆಟವಾಡುತ್ತಿದ್ದವರು. ಇಂದು ಅವರಲ್ಲಿ ಎಷ್ಟೊಂದು ಬದಲಾವಣೆ. ದಾಕ್ಷಾಯಿಣಿ ಹೆಮ್ಮೆಯಿಂದ ತನ್ನ ಮಗುವನ್ನು ಮುದ್ದಿಸುತ್ತಿದ್ದಾಳೆ. ತಾಯಾಗಲಿರುವ ಕಾತ್ಯಾಯಿನಿಯ ಸಂಭ್ರಮವಂತೂ ಹೇಳತೀರದು. ಇನ್ನು ಶಂಕರಿ, ನಾವು ಎಷ್ಟೊಂದು ಆತ್ಮೀಯ ಗೆಳತಿಯರಾಗಿದ್ದೆವು. ಆದರೆ ಇಂದು ನನ್ನ ನೀರಲ್ಲಿ ತಾನು ಹುಟ್ಟಿ ಬೆಳೆದ ಮನೆಯನ್ನೇ ಬಿಟ್ಟು ಹೋಗಲು ಎಷ್ಟು ಸಂಭ್ರಮ. ಇಷ್ಟೊಂದು ಪ್ರಬಲವಾದ ಆಕರ್ಷಣೆಯನ್ನುಂಟು ಮಾಡುತ್ತಿರುವ ಆ ಶಕ್ತಿ ಯಾವುದು? ಜೀವನಕ್ಕೆ ಅತ್ಯನಿವಾರ್ಯವಾದ ಶಕ್ತಿಯಾಗಿರಬಹುದೇ ಅದು? ಹಾಗಾದರೆ ನನ್ನದು ಅಸಹಜವಾದ ಪ್ರವೃತ್ತಿಯೇ? ಆದರೆ ಇವುಗಳೆಲ್ಲ ನನಗೇಕೆ ಸಂತೋಷ ತೋರುವುದಿಲ್ಲ? ಇದೆಲ್ಲ ನನ್ನ ಗುರಿಯಲ್ಲ, ನಿನ್ನ ಮಾರ್ಗವಲ್ಲ ಎಂದು ಯಾರೋ ಹೇಳಿದಂತಾಗುತ್ತಿದೆಯಲ್ಲ. ಮದುವೆ ಎಂದರೆ ಚನ್ನಮಲ್ಲಿಕಾರ್ಜುನನಲ್ಲದೆ ಇನ್ನಾವ ರೂಪೂ ನನ್ನ ಕಣ್ಣು ಮುಂದೆ ಬರುವುದೇ ಇಲ್ಲ. ಇಹಕ್ಕೊಬ್ಬ ಗಂಡ, ಪರಕ್ಕೊಬ್ಬ ಗಂಡನೇ. ಅವನೊಬ್ಬನನ್ನೇ ಪತಿಯನ್ನಾಗಿ ಪಡೆಯುವುದು ಸಾಧ್ಯವೇ ಇಲ್ಲವೇ? ಅಥವಾ ಸಾಧುವಲ್ಲವೇ? ಸಾಧು ಎಂದೇನೋ ಗುರುಗಳು ಹೇಳುತ್ತಾರೆ. ಆದರೆ ಅದು ಎಲ್ಲರಿಗೂ ಸಾಧ್ಯವಿಲ್ಲವೆಂದು ಎಚ್ಚರಿಸುತ್ತಾರೆ. ನಾನದನ್ನು ಸಾಧ್ಯವನ್ನಾಗಿ ಮಾಡಿ ತೋರಿಸುತ್ತೇನೆ. ನನಗೆ ಒಬ್ಬನೇ ಗಂಡ, ಅವನು ಚನ್ನಮಲ್ಲಿಕಾರ್ಜುನ. ಅವನು ಮಕ್ಕಳನ್ನು ಕೊಡುವ ಗಂಡನಲ್ಲ, ಮೋಕ್ಷವನ್ನು ಕೊಡುವ ಗಂಡ. ಅವನನ್ನು ಪಡೆಯುವುದೇ ನನ್ನ ಜೀವನದ ಗುರಿ. ಇದು ಮಹಾದೇವಿಯ ಮನಸ್ಸಿನಲ್ಲಿ ಅನೇಕ ರೀತಿಯಲ್ಲಿ ಸುಳಿದಾಡುತ್ತಿದ್ದ ಆಲೋಚನಾ ತರಂಗಗಳ ಒಂದು ತೆರೆ. ಕೆಲವು ದಿನಗಳ ಹಿಂದೆ ಗೆಳತಿಯರೆಲ್ಲ ಸೇರಿ ಹಾಸ್ಯ ಮಾಡುತ್ತಾ, ಯಾವಾಗಮ್ಮ ನಿನ್ನ ಮದುವೆ? ಇವಳು ಕೈ ಹಿಡಿಯುವ ಗಂಡ ಎಂಥವನು ಬರುತ್ತಾನೋ ಭಾಗ್ಯಶಾಲಿ ಎಂದು ನಕ್ಕಿದ್ದರು. ಆಗ ಅವರಿಗೆ ಹೇಳಿದ್ದಳು ಮಹಾದೇವಿ, ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು, ಕೊಳನಲ್ಲದೆ ಕಿರಿವಳ್ಳ ಕಾಳಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸ್ವರಗೈವುದೇ ಕೋಗಿಲೆ, ಪರಿಮಳವಿಲ್ಲದ ಪುಷ್ಪ ಕೆಳಸುವುದೇ ಭ್ರಮರ, ಎನ್ನ ದೇವ ಚನ್ನಮಲ್ಲಿಕಾರ್ಜುನನಲ್ಲದೆ ಅನ್ಯ ಕೆಳಸುವುದೇ ಎನ್ನ ಮನ, ಕೇಳಿರೇ ಕೆಳದಿಯರಿರ. ಆದರೆ ಅದನ್ನು ಹಿಂಬಾಲಿಸಿ ಇನ್ನೊಂದು ತೆರೆ ಮೇಲೆ ಏಳುವುದು. ಅವಳದೇನು ತಪ್ಪು? ಮದುವೆ ಮಾಡದೆ ಹಾಗೆ ಬಿಟ್ಟಿದ್ದಾರಲ್ಲ, ಅವ್ರಿಗೇನು ಹೇಳಬೇಕು
ಎಂಬ ಜನರ ನಿಂದೆಯ ನುಡಿ ಸುಳಿಯುವುದು. ನಿಜ, ನನ್ನಿಂದ ನನ್ನ ತಂದೆ ತಾಯಿಗಳು ಕೊರಗುವಂತಾಗಿದೆ. ನನ್ನನ್ನು ಜನ ಆಡಿಕೊಂಡರೆ ಅದನ್ನು ಕಸಕ್ಕಿಂತ ಕಡೆಯಾಗಿ ನಾನೂ ಕಾಣಬಲ್ಲೆ. ಆದರೆ ತಂದೆ ತಾಯಿಗಳ ಮೂಕ ವೇದನೆಯನ್ನು ಎಂತೂ ಸಹಿಸಲಿ? ಜನರು ಇಷ್ಟೊಂದು ಆಡಿಕೊಳ್ಳುತ್ತಿದ್ದರೂ ಇದುವರೆಗೂ ಅವರು ಅದನ್ನು ಸಹಿಸಿಕೊಂಡಿದ್ದಾರೆ. ಇನ್ನೂ ಎಷ್ಟು ಕಾಲ ಅವರಿಗೆ ಈ ಕೊರಗನ್ನು ಕೊಡಲಿ? ಹಾಗೆಂದು ಯಾರನ್ನಾದರೂ ಮದುವೆ ಮಾಡಿಕೊಂಡು ಅದನ್ನು ನನ್ನ ಮನಸ್ಸು ಊಹಿಸಲೂ ಸಮರ್ಥವಾಗದು. ಹೀಗೆ ಅವಳ ಮನಸ್ಸು ಮತ್ತೆ ಹೊರಟಲ್ಲಿಗೆ ಬರುತ್ತಿತ್ತು, ಮತ್ತೆ ಮತ್ತೆ ಒಳತೋಟಿಗೆ ಗುರಿಯಾಗುತ್ತಿತ್ತು. ಹಾಗಾದರೆ ಈ ಉಭಯ ಸಂಕಟದಿಂದ ಹೇಗೆ ಪಾರಾಗಬಲ್ಲೆ ಎಂದು ಯಾರೋ ಕೇಳಿದಂತಾಗುತ್ತಿತ್ತು. ನೋಡೋಣ. ತಂದೆ ತಾಯಿಗಳು ಇನ್ನೂ ಮದುವೆಯ ಒತ್ತಾಯವನ್ನು ತಂದಿಲ್ಲ. ನನ್ನ ಇಷ್ಟದಂತೆಯೇ ಅನುಸರಿಸಿಕೊಂಡು ಹೋಗುತ್ತಿದ್ದಾರೆ. ಅದು ಹಾಗೆಯೇ ಮುಂದುವರಿಯಲಿ ಎಂದು ಮಲ್ಲಿಕಾರ್ಜುನನ್ನು ಪ್ರಾರ್ಥಿಸುತ್ತೇನೆ ಎಂದು ಅವನ ಮೊರೆ ಹೋಗುತ್ತಿದ್ದಳು. ಆದರೆ ತನ್ನ ಮೀಸಲು ವಧು ತನ್ನ ಮೇಲಿಟ್ಟಿರುವ ಪ್ರೇಮದ ಉತ್ಕಟತೆಯನ್ನು ಪರೀಕ್ಷಿಸಲೋಸ್ಕರವೋ ಎಂಬಂತೆ ಮಲ್ಲಿಕಾರ್ಜುನ ಅವಳ ಪರೀಕ್ಷೆಯನ್ನು ಕಠಿಣತರಗೊಳಿಸುತ್ತಿದ್ದ. ಕಾದಂಬರಿ ಕದಳಿಯ ಕರ್ಪೂರ, ಭಾಗ ಬೆಳೆಯುವ ಬೆಳಕು, ಅಧ್ಯಾಯ 8. ಅಂದು ರಾತ್ರಿಯೇ ಲಿಂಗಮ್ಮ ಮೆಲ್ಲಗೆ ಪ್ರಾರಂಭಿಸಿದಳು. ಗುರುಗಳು ಏನು ಹೇಳಿದರು ಮಹಾದೇವಿ? ಇಷ್ಟು ಹೊತ್ತು ಅಲ್ಲಿ ಕುಳಿತಿದ್ದೀಯಲ್ಲ? ಏನೂ ಇಲ್ಲವ, ನಾನೊಂದು ವಚನ ಬರೆದುಕೊಂಡು ಹೋಗಿದ್ದೆ, ಅವರ ಎದುರು ಓದಿದೆ, ಕೇಳಿ ಮೆಚ್ಚಿದರು. ವಚನಗಳನ್ನು ಬರೆಯುತ್ತೀಯಾ? ಆಶ್ಚರ್ಯವಿತ್ತು ಲಿಂಗಮ್ಮನ ಧ್ವನಿಯಲ್ಲಿ. ಒಂದೇ ಒಂದು ಬರೆದಿದ್ದೆ. ಗುರುಗಳು ಅಂದು ದೀಕ್ಷೆಯನ್ನು ಕೊಟ್ಟು ಕೆಲವು ಮಾತುಗಳನ್ನು ಹೇಳಿದ್ದರಲ್ಲ, ಅದನ್ನು ಪೂಜೆಯ ಸಮಯದಲ್ಲಿ ನೆನೆಸಿಕೊಂಡೆ. ಒಂದು ಸಣ್ಣ ವಚನ ಬರೆದೆ. ಅದೆಲ್ಲವನ್ನೂ ಮಾಡು ಮಹಾದೇವಿ, ಆದರೆ ಈ ಒಂದು ವಿಚಾರದಲ್ಲಿ ನಿನ್ನ ಅಭಿಪ್ರಾಯವನ್ನು ಈಗ ತಿಳಿಸಬೇಕು. ಮುಖ್ಯ ವಿಷಯಕ್ಕೆ ಬಂದಳು ಲಿಂಗಮ್ಮ. ನಿನ್ನ ಮದುವೆಯ ಏರ್ಪಾಟನ್ನು ನಿನ್ನ ತಂದೆ ಮಾಡುತ್ತಿದ್ದಾರೆ. ಈ ಸಾರಿ ಅದಕ್ಕೆ ನೀನು ಒಪ್ಪಿಕೊಳ್ಳಲೇಬೇಕು ಕಂದ. ಇರಲಿ ಬಿಡವ, ಈಗಲೇ ಏನವಸರ? ಎಂದಿನಂತೆ ಸುಲಭವಾಗಿ ಇದರಿಂದ ಪಾರಾಗಲು ಯತ್ನಿಸಿದಳು ಮಹಾದೇವಿ. ಹಿಂದೆಯೂ ಇಂತಹ ಮಾತು ಎಷ್ಟೋ ಸಾರಿ ಬಂದಿತ್ತು. ಈಗಲೇ ಬೇಡ, ಅಷ್ಟೇನು ಅವಸರ? ಆಲೋಚಿಸಿ ಹೇಳುತ್ತೇನೆ ಎಂದು ಮುಂತಾಗಿ ತೇಲಿಸಿ ನುಡಿಯುತ್ತಿದ್ದಳು. ಮಗಳ ಮೇಲಿನ ಮಮತೆಯಿಂದ ಲಿಂಗಮ್ಮನಾಗಲಿ ಓಂಕಾರನಾಗಲಿ ಹೆಚ್ಚು ಒತ್ತಾಯ ಮಾಡಿ ಅವಳ ಮನಸ್ಸನ್ನು ನೋಯಿಸಲು ಇಚ್ಛಿಸಿರಲಿಲ್ಲ. ಆದರೆ ಅವರ ಮನಸ್ಸಿನ ಕಾತರತೆ ಅವರಿಗೇ ಗೊತ್ತು. ಮಹಾದೇವಿಯ ರೂಪ ಸಂಪತ್ತು ದಿನದಿನಕ್ಕೆ ಹೊಸ ಲಾವಣ್ಯವನ್ನು ಪಡೆಯುತ್ತ ಕಾಂತಿಯುಕ್ತವಾಗುತ್ತಿತ್ತು. ಅದು ತಂದೆ ತಾಯಿಗಳಿಗೆ ಹೆಮ್ಮೆಯ ವಿಚಾರವೇ ಆದರೂ ಆತಂಕಕಾರಿಯೂ ಆಗಿತ್ತು. ಲಿಂಗಮ್ಮ ಅವಳ ಸೌಂದರ್ಯಕ್ಕೆ ದೃಷ್ಟಿಯನ್ನು ತೆಗೆದು ಕಾಹನ್ನು ಕಟ್ಟುತ್ತಿದ್ದಳು. ಜಗಜ್ಜನನಿ, ಈ ಸೌಂದರ್ಯವು ಪವಿತ್ರವಾಗಿ ಉಳಿಯುವಂತೆ ಅನುಗ್ರಹಿಸು. ಇವಳಿಗೆ ಯೋಗ್ಯನಾದ ವರನನ್ನು ನೀನೇ ಕರುಣಿಸು. ಇವಳ ಸೌಂದರ್ಯಕ್ಕೆ ಸಾರ್ಥಕತೆಯನ್ನೂ ರಕ್ಷಣೆಯನ್ನೂ ದಯಪಾಲಿಸು ಎಂದು ಮನಸ್ಸಿನಲ್ಲಿಯೇ ಬೇಡುತ್ತಿದ್ದಳು. ಆದರೆ ಮಗಳ ಮನೋಧರ್ಮ ಮದುವೆಯೆಂದರೆ ವಿಮುಖವಾಗುತ್ತಿತ್ತು. ಹಾಗೆಂದು ಅವರು ತಮ್ಮ ಕರ್ತವ್ಯವನ್ನು ಬಿಡುವಂತಿರಲಿಲ್ಲ. ಈಗ ಯಾವುದೋ ವರನನ್ನು ನೋಡಿ ನಿರ್ಧರಿಸಿದಂತಿತ್ತು. ಆದುದರಿಂದ ಲಿಂಗಮ್ಮ ಎಂದು ಅಷ್ಟು ಸುಲಭವಾಗಿ ಬಿಡುವ ಹಾಗಿರಲಿಲ್ಲ. ಇಲ್ಲ ಮಹಾದೇವಿ, ಈಗ ಹಾಗಾಗುವ ಹಾಗಿಲ್ಲ. ನೀನೇನು ಇನ್ನೂ ಸಣ್ಣವಳಲ್ಲ, ನಿನಗೇ ಗೊತ್ತಿದೆ. 4 ಜನರಲ್ಲಿ ನಾವೀಗ ತಲೆ ಎತ್ತಿ ನಿಲ್ಲುವಂತಿಲ್ಲ. ಯಾವಾಗ ಕೇಳಿದರೂ ನೀನು ಹೀಗೇ ಹೇಳುತ್ತೀಯ. ಇಂದು ಸರಿಯಾದ ಉತ್ತರವನ್ನು ನೀನು ಕೊಡಲೇಬೇಕು. ನಿರ್ಧಾರದ ಧ್ವನಿಯಿತ್ತು ಲಿಂಗಮ್ಮನ ಮಾತಿನಲ್ಲಿ. ಅವ್ವ, ನಿಜ ಹೇಳಬೇಕೆಂದರೆ ನಾನು ಮದುವೆಯನ್ನೇ ಆಗೋದಿಲ್ಲ. ಗುರುಗಳೇ ನನ್ನ ಮದುವೆಯನ್ನು ಮಾಡಿಬಿಟ್ಟಿದ್ದಾರೆ. ನನ್ನ ಪತಿ ಚನ್ನಮಲ್ಲಿಕಾರ್ಜುನನೊಬ್ಬನೇ, ಇನ್ನಾರನ್ನೂ ನಾನು ಕಣ್ಣೆತ್ತಿಯೂ ನೋಡಲಾರೆ. ನಮ್ರವಾದರೂ ನಿರ್ಧಾರದ ಧ್ವನಿಯಲ್ಲಿ ಹೇಳಿದಳು ಮಹಾದೇವಿ. ಲಿಂಗಮ್ಮ ಅವಾಕ್ಕಾದಳು. ಆದರೂ ಅದನ್ನು ತೋರ್ಪಡಿಸಿಕೊಳ್ಳದೆ, ಈ ಮಾತನ್ನು ಯಾರಾದರೂ ಕೇಳಿದರೆ ಹುಚ್ಚಿ ಎಂದಾರು. ಚನ್ನಮಲ್ಲಿಕಾರ್ಜುನ ಪತಿ ಎಂಬುದು ತತ್ವದೃಷ್ಟಿಯಲ್ಲಿ. ಅವನು ಎಲ್ಲರ ಪತಿ ಎಂದು ಗುರುಗಳು ಹೇಳುವುದಿಲ್ಲವೇ?
ಅವನ ಒಡೆತನದ ಸಾನ್ನಿಧ್ಯದಲ್ಲಿ ನಮ್ಮ ಲೌಕಿಕ ವ್ಯವಹಾರವನ್ನು ಅವನಿಗೆ ಅರ್ಪಿಸಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಲೇಬೇಕು ಅಲ್ಲವೇ ಮಕ್ಕಳೇ? ಆ ದೃಷ್ಟಿಯಿಂದ ನೀನು ಮದುವೆಯಾಗಲೇಬೇಕು. ನಿನಗೆ ಯೋಗ್ಯವಾದ ಕಡೆಯಲ್ಲಿಯೇ ನೋಡುತ್ತೇವೆ. ನಿನ್ನ ಮನೋಧರ್ಮಕ್ಕೆ ಹೊಂದುವಂತಹ ಭಕ್ತನಿಗೆ ಕೊಟ್ಟು ನಿನ್ನನ್ನು ಮದುವೆ ಮಾಡುತ್ತೇನೆ. ಬನವಾಸಿಯಲ್ಲಿ ಒಂದು ಒಳ್ಳೆಯ ಮನೆತನದಲ್ಲಿಯೇ ನೋಡಿದ್ದಾರೆ. ಹುಡುಗ ತುಂಬಾ ಗುಣಾಢ್ಯನಂತೆ, ರೂಪವಂತನಂತೆ. ಇನ್ನು 4-6 ದಿನಗಳಲ್ಲಿ ಆಷಾಢ ಮಾಸ ಮುಗಿಯುತ್ತದೆ. ಆಮೇಲೆ ನಿನ್ನನ್ನು ನೋಡಲು ಬರುತ್ತಾರೆ. ತಾವು ಮಾಡಿರುವ ಏರ್ಪಾಡೆಲ್ಲವನ್ನೂ ತಡಬಡಿ ಇಲ್ಲದೆ ಹೇಳಿದಳು ಲಿಂಗಮ್ಮ. ಅಷ್ಟೇ ಅಸಹನೆಯಿಂದ ಹೇಳಿದಳು ಮಹಾದೇವಿ. ಇಲ್ಲ, ಲೌಕಿಕಕ್ಕೆ ಒಬ್ಬ ಪತಿ, ಪರಮಾರ್ಥಕ್ಕೆ ಒಬ್ಬ ಪತಿ, ಇದು ನನ್ನ ಮನಸ್ಸಿಗೆ ಹಿಡಿಸದು. ನನ್ನ ಎಲ್ಲ ಪ್ರೇಮವನ್ನು ಒಬ್ಬ ಪತಿಗೆ ಧಾರೆ ಎರೆದಿದ್ದೇನೆ. ಇನ್ನಾರನ್ನೂ ನಾನು ಮದುವೆ ಆಗಲಾರೆ. ಹಾಗೆಲ್ಲ ಹೇಳಬೇಡ. ನಿನ್ನ ಒಳ್ಳೆಯದಕ್ಕೆ ನಾವು ಹೇಳುವುದು. ನೀನಿನ್ನೂ ಲೋಕಾನುಭವ ಇಲ್ಲದವಳು. ಈ ಭಾವನೆಯ ಆವೇಶದಿಂದಲೇ ಇಡೀ ಜೀವಮಾನವೆಲ್ಲ ಸಾಗಿಸುವುದು ಸಾಧ್ಯವೇ? ಹೆಣ್ಣು ಮದುವೆಯಾಗದೆ ಇರುವುದುಂಟೆ? ಮದುವೆಯಾಗಿಯೂ ಸ್ತ್ರೀಯರು ಆದರ್ಶ ಭಕ್ತಿಯರಾಗಿ ಜೀವನದ ಸಾರ್ಥಕತೆಯನ್ನು ಪಡೆದಿಲ್ಲವೇ? ಗುರುಗಳನ್ನೇ ಕೇಳಬೇಕಾದರೆ. ಮಾತೇನನ್ನೂ ಆಡದೆ ಮಹಾದೇವಿ ತನ್ನ ಕೋಣೆಯತ್ತ ನಡೆದಳು. ಆತಂಕ, ಉದ್ವೇಗಗಳಿಂದ ಅವಳ ಮನಸ್ಸು ತಳಮಳಗೊಂಡಿತ್ತು. ಒಂದಲ್ಲ ಒಂದು ದಿನ ಇಂತಹ ಸನ್ನಿವೇಶವನ್ನು ಎದುರಿಸಬೇಕಾಗಬಹುದೆಂದು ಆಕೆ ನಿರೀಕ್ಷಿಸಿಯೇ ಇದ್ದಳು. ಅದನ್ನು ಸಾಧ್ಯವಾದಷ್ಟು ಮುಂದೆ ತಳ್ಳುತ್ತಾ ಬಂದಿದ್ದಳು. ಅದರಿಂದ ಪಾರಾಗುವುದು ಹೇಗೆಂಬುದು ಮಾತ್ರ ಆಕೆಗೆ ಬಗೆಹರಿಯದ ಸಮಸ್ಯೆಯಾಗಿತ್ತು. ಇಂದು ಆ ಸಮಸ್ಯೆ ಉತ್ಕಟ ಸ್ವರೂಪವನ್ನು ತಳೆದು ನಿಂತಿತ್ತು. ಈಗ ತಂದೆ ತಾಯಿಗಳು ದೃಢ ನಿರ್ಧಾರದಿಂದ ಹೊರಟಿದ್ದಾರೆ. ಅವರ ದೃಷ್ಟಿಯಿಂದ ಅದು ಸಹಜವಾದುದೂ ಹೌದು. ಜನಾಪವಾದವನ್ನು ಸಹಿಸಿಕೊಂಡು ಇಷ್ಟು ದಿನಗಳವರೆಗೂ ಅವರು ಸುಮ್ಮನಿದ್ದುದೇ ಹೆಚ್ಚು. ನನ್ನ ಮೇಲಿನ ಮಮತೆ ಅವರನ್ನು ಹಾಗೆ ನಿಲ್ಲಿಸಿತು. ಆದರೆ ಇಂದು ಮಮತೆಯನ್ನು ಮೀರಿದ ಕರ್ತವ್ಯದ ಕರೆ ಅವರಲ್ಲಿ ಜಾಗೃತವಾಗಿದೆ. ಅದರಲ್ಲಿ ನಾನು ತಪ್ಪನ್ನು ಎಣಿಸಲಾರೆ. ಆದರೆ ಅದನ್ನು ಒಪ್ಪಿಕೊಳ್ಳುವುದು ಸಾಧ್ಯವೇ? ಗುರುಗಳನ್ನು ಕೇಳಿಯೇ ತಂದೆ ಈ ಏರ್ಪಾಡನ್ನು ಮಾಡಿದರಂತೆ. ಗುರುಗಳು ಏನು ಹೇಳಿರಬಹುದು? ಈ ಮದುವೆಯ ಪ್ರಯತ್ನವನ್ನು ಕೈಬಿಡಿ ಎಂದು ಹೇಳಬಾರದಿತ್ತೆ? ಹೀಗೆ ಹರಿಯುವುದು ಮಹಾದೇವಿಯ ಮನಸ್ಸು. ವಾಸ್ತವವಾಗಿ ಓಂಕಾರ ಗುರುಗಳ ಬಳಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಅವರೆಂದಿದ್ದರು, ನಿಜ ಓಂಕಾರ, ನಿಮ್ಮ ಆತಂಕ ಸಹಜವಾದುದು. ಇಷ್ಟು ದಿನ ನೀನು ತಡೆದುದೇ ಹೆಚ್ಚೆಂದು ಹೇಳಬೇಕು. ಹೆಣ್ಣು ಮಕ್ಕಳೆಂದರೆ ಮದುವೆಗಾಗಿಯೇ ಹುಟ್ಟಿದವರೆಂದು ಭಾವಿಸಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯನ್ನು ಮಾಡಿಬಿಡುವ ಈ ರೂಢಿಯಲ್ಲಿ ನೀನು ಇದುವರೆಗೂ ಮಗಳ ಮನೋಧರ್ಮವನ್ನು ಅನುಸರಿಸುವುದೇ ಹೆಚ್ಚೆಂದು ಹೇಳಬೇಕು. ಆದರೆ ನನಗೇನೋ ಅನಿಸುತ್ತದೆ, ಮಹಾದೇವಿ ಎಲ್ಲರಂತೆ ಮದುವೆಯಾಗಿ ಸಂಸಾರವನ್ನು ಮಾಡಲು ಬಂದವಳಲ್ಲ ಎಂದು. ಹಾಗೆಂದು ಲೌಕಿಕವಾದ ಪ್ರಯತ್ನವನ್ನು ನೀವು ಬಿಡಿ ಎನ್ನಲಾರೆ. ಆ ಶಕ್ತಿ ಅದಾವ ರೂಪದಲ್ಲಿ ಈಕೆಯನ್ನು ತನ್ನ ಉದ್ದೇಶ ಸಾಧನೆಯ ಕೈದುವನ್ನಾಗಿ ಮಾಡಿಕೊಳ್ಳುತ್ತದೋ ಬಲ್ಲವರಾರು. ನೀವು ಮಾಡುವ ಪ್ರಯತ್ನ ಮಾಡಿರಿ. ಮಹಾದೇವಿಯು ಕೂಡ ಒಂದೆರಡು ಸಂದರ್ಭಗಳಲ್ಲಿ ಈ ವಿಚಾರವನ್ನು ಗುರುಗಳ ಬಳಿಯಲ್ಲಿ ಎತ್ತಿದ್ದಳು. ಗುರುಗಳೇ, ತಂದೆ ತಾಯಿಗಳು ನನ್ನ ಮದುವೆಯ ಪ್ರಯತ್ನದಲ್ಲಿದ್ದಾರೆ. ಹೌದಮ್ಮ, ಅದು ಅವರು ಮಾಡಬೇಕಾದ ಕರ್ತವ್ಯ. ಅದರಲ್ಲಿಯೂ ಹೆಣ್ಣು ಮಕ್ಕಳ ಮದುವೆಯನ್ನು ಆದಷ್ಟು ಜಾಗ್ರತೆ ಮುಗಿಸಿಬಿಡಬೇಕೆಂದು ತಂದೆ ತಾಯಿಗಳು ಕಾತುರರಾಗಿರುವುದು ಸಹಜ. ಲೌಕಿಕ ದೃಷ್ಟಿಯಿಂದ ಹೇಳಿದ್ದರು ಗುರುಲಿಂಗರು. ಅದೇಕೆ ಗುರುಗಳೇ ಹೆಣ್ಣನ್ನು ಆ ಕಣ್ಣಿನಿಂದಲೇ ನೋಡುತ್ತದೆ ಈ ಜಗತ್ತು? ಅಸಹನೆಯಿಂದ ಕೇಳಿದಳು ಮಹಾದೇವಿ. ಅದು ಗಂಡಿನ ಸಂಕುಚಿತ ದೃಷ್ಟಿ ಇದ್ದರೂ ಇರಬಹುದು. ಅಲ್ಲದೆ ಹೆಣ್ಣಿನ ದೌರ್ಬಲ್ಯವೂ ಕಾರಣವೆಂದು ನನಗನ್ನಿಸುತ್ತದೆ. ತನ್ನ ಅಲಂಕಾರ, ವನಪು, ವಯ್ಯಾರಗಳಿಂದ ಗಂಡಿನ ಮನವನ್ನು ಸೆಳೆಯುವುದೇ ತನ್ನ ಸೌಂದರ್ಯದ ಸಾರ್ಥಕತೆ ಎಂದು ಹೆಣ್ಣು ತಿಳಿದಿರುವವರೆಗೂ ಅವಳಿಗೆ ಇದೇ ಸ್ಥಾನವೆಂದೇ ನನ್ನ ಭಾವನೆ. ಆ ಸೌಂದರ್ಯವೆಲ್ಲವನ್ನು ಮಲ್ಲಿಕಾರ್ಜುನನಿಗೆ ಮೀಸಲಾಗಿಟ್ಟು ನಡೆಯುವ ಬ್ರಹ್ಮಚರ್ಯದ ಸಾಧನೆ ಹೆಣ್ಣಿಗೆ ಸಾಧ್ಯವಿಲ್ಲವೇ ಗುರುಗಳೇ? ತನ್ನ ಬಯಕೆಯನ್ನೇ ಪ್ರಶ್ನೆಯಾಗಿ ಕೇಳಿದಳು ಮಹಾದೇವಿ. ಸಾಧ್ಯ, ಗುರುಗಳು ಗಂಭೀರವಾಗಿ ಹೇಳಿದರು. ಆದರೆ ಅಂತಹ ಸ್ತ್ರೀ ಇನ್ನೂ ಹುಟ್ಟಿ ಬರಬೇಕಾಗಿದೆ ತಾಯಿ.
ಅದು ಬಹಳ ಕಠಿಣವಾದ ಮಾರ್ಗ. ಕೂದಲಿನ ಸೇತುವೆ ಮೇಲೆ ನಡೆದು ಬೆಂಕಿಯ ಪ್ರವಾಹವನ್ನು ದಾಟುವಂತಹ ಸಾಹಸ ಮಾರ್ಗ. ಆದರೆ ವಿವಾಹಿತ ಜೀವನದಲ್ಲಿದ್ದು ವಿಲಾಸಕ್ಕೆ ಒಳಗಾಗದೆ ಭಕ್ತಿಯನ್ನು ಸಾಧಿಸು. ಆದರೆ ನನ್ನ ಮಾರ್ಗ ಅದಲ್ಲವೆಂದೆನಿಸುತ್ತದೆ ಗುರುಗಳೇ. ನನ್ನ ಅಂತರಂಗದಲ್ಲಿ ಯಾವುದೋ ಒಂದು ಕರೆ ಸದಾ ಮೊರೆಯುತ್ತಿದೆ. ನಾನು ಕಾಣದಿದ್ದರೂ ನಿಮ್ಮಿಂದ ಕೇಳಿ ಕಂಡಿರುವ ಶ್ರೀಶೈಲದ ಗಿರಿಶಿಖರಗಳು ಕೈ ಬೀಸಿ ಕರೆಯುತ್ತಿರುವಂತೆ ಭಾಸವಾಗುತ್ತಿದೆ. ಕಲ್ಯಾಣದಿಂದ ಸುತ್ತುತ್ತಾ ಬಂದ ಬೆಳಕೊಂದು ನನ್ನ ಹೃದಯದಲ್ಲಿ ಲೀನವಾಗಿ ಅತ್ತ ನನ್ನನ್ನು ಎಳೆದೊಯ್ಯುತ್ತಿರುವಂತೆ ತೋರುತ್ತದೆ. ಕಣ್ಣು ಮುಚ್ಚಿದರೆ ಸಾಕು, ಈ ಪ್ರಪಂಚವೆಲ್ಲ ಎತ್ತಲೋ ಜಾರಿ ನನಗೇನೋ ಹುಚ್ಚು ಹಿಡಿದಿದೆಯೋ ಅನಿಸುತ್ತದೆ. ಒಮ್ಮೊಮ್ಮೆ ತನ್ನ ಅಲೌಕಿಕ ಅನುಭವಗಳನ್ನು ಭಾವಾವೇಶದಿಂದ ಹೇಳಿದಳು ಮಹಾದೇವಿ. ನಿಜ ಮಗಳೇ, ಇದು ಒಂದು ಹುಚ್ಚೆ. ಎಲ್ಲರೂ ಹುಚ್ಚರಾಗಿರುವಾಗ ಎಚ್ಚರವಾಗಿರುವುದೇ ಒಂದು ಹುಚ್ಚಾಗಿ ತೋರುತ್ತದೆ. ಆದರೆ ಆ ಎಚ್ಚರದ ಕರೆಯನ್ನು ಮರೆಯಬೇಡ, ಅದಕ್ಕೆ ಓಗೊಡು. ನಿನ್ನ ಮನೋಧರ್ಮವನ್ನು ನೀನು ಬಿಡಬೇಡ, ಸ್ವಧರ್ಮವೇ ಶ್ರೇಯಸ್ಕರ ಎಂದು ಗುರುಲಿಂಗರು ಅವಳ ಆಕಾಂಕ್ಷೆಗೆ ಪ್ರಚೋದನೆಯನ್ನಿತ್ತಿದ್ದರು. ಮಹಾದೇವಿಯ ಮನಸ್ಸಿಗೆ ಈಗ ಗುರುಗಳ ಆ ಮಾತು ಸುಳಿಯಿತು. ಅವಳ ಆಲೋಚನೆ ಮುಂದುವರಿಯಿತು. ನಿಜ, ಅದೇ ನನ್ನ ಸ್ವಧರ್ಮ. ಆದರೆ ಅದನ್ನು ಲೋಕಕ್ಕೆ ತಿಳಿಸುವುದು ಹೇಗೆ? ಲೋಕದ ಮಾತು ಹಾಗಿರಲಿ, ತಂದೆ ತಾಯಿಗಳಿಗೆ ಮನದಟ್ಟು ಮಾಡಿಕೊಡುವುದು ಹೇಗೆ? ಇರುವ ಒಬ್ಬಳೇ ಒಬ್ಬಳು ಮಗಳಿಂದ ಅವರು ಬಯಸಬಹುದಾದ ಸುಖದ ಕಲ್ಪನೆಯನ್ನು ನಾನು ಊಹಿಸಬಲ್ಲೆ. ಸಾಮಾನ್ಯ ಮಟ್ಟದ ಲೌಕಿಕ ವ್ಯವಹಾರಕ್ಕಿಂತ ಸ್ವಲ್ಪ ಹೆಚ್ಚಿನ ಎತ್ತರಕ್ಕೆ ಏರಬಲ್ಲ ಸಾಧನೆ ಅವರಿಗಿದೆ. ಆದರೆ ಈ ತ್ಯಾಗಕ್ಕೆ ಅವರು ಸಿದ್ಧರಾಗುವರೆ? ಏನು ಹೇಳಿದಳು ತಾಯಿ? ಹುಡುಗ ಗುಣಾಢ್ಯನಂತೆ, ರೂಪವಂತನಂತೆ. ನನ್ನ ಹೃದಯದಲ್ಲಿ ಅಚ್ಚೊತ್ತಿರುವ ಅನಂತ ರೂಪವಂತನನ್ನು, ಅಪಾರವಾದ ಗುಣಸಾಗರನನ್ನು ನಮ್ಮವ್ವ ಹೇಗೆ ಅರಿಯಬಲ್ಲಳು? ರೂಪಿಲ್ಲದ ರೂಪದವನು ನನ್ನ ಪತಿ, ಎಡೆಯಿಲ್ಲದ ಕಡೆಯಿಲ್ಲದ ಚಲುವ ಆತ ಎಂದು ತನ್ನ ಪತಿ ಚನ್ನಮಲ್ಲಿಕಾರ್ಜುನ ಸ್ವರೂಪವನ್ನು ಕುರಿತು ಅವಳ ಆಲೋಚನೆ ಹರಿಯಿತು. ಅವನ ಸ್ಪಷ್ಟ ರೂಪ ಎದುರಲ್ಲಿ ಕಟ್ಟಿ ನಿಂತಂತಾಗಿ ಒಂದು ವಚನ ಹೊರಬಿತ್ತು. ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ ಚಲುವಂಗಾನೊಲಿದೆನವ್ವ, ಎಡೆಯಿಲ್ಲದ ಕಡೆಯಿಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚಲುವಂಗಾನೊಲಿದೆ ಎಲೆಯವ್ವ. ನೀನು ಕೇಳಾ ತಾಯೆ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುವಂಗೊಲಿದೆ ನಾನು, ಕುಲ ಸೀಮೆಯಿಲ್ಲದ ನಿಸ್ಸೀಮ ಚಲುವಂಗೆ ನಾನೊಲಿದೆ. ಇದು ಕಾರಣ ಚನ್ನಮಲ್ಲಿಕಾರ್ಜುನ ಚಲುವ ಗಂಡ ನೆನಗೆ. ಈ ಸಾವ ಕೆಡುವ ಗಂಡರನ್ನೊಯ್ದು ಒಲೆಯೊಳಗಿಕ್ಕು. ಮತ್ತೆ ಮತ್ತೆ ಈ ವಚನವನ್ನು ಹೇಳಿಕೊಂಡಳು. ಓಲೆಗರಿಯಲ್ಲಿ ಇದನ್ನು ಬರೆದಳು. ಮತ್ತೆ ಮತ್ತೆ ಓದಿದಳು. ತನ್ನ ಪತಿಯ ಸಾಕ್ಷಾತ್ ಸ್ವರೂಪವೇ ಅಲ್ಲಿ ಒಡಮೂಡಿದಂತೆ ತೋರಿತು. ಈ ಸಾವ ಕೆಡುವ ಗಂಡರನ್ನೊಯ್ದು ಒಲೆಯೊಳಗಿಕ್ಕು ಎಂಬ ಮಾತು ಆ ಸ್ಥಿತಿಯಲ್ಲಿಯೂ ಅವಳಿಗೆ ಸ್ವಲ್ಪ ನಗುವನ್ನು ತಂದಿತು. ತನ್ನ ಹೃದಯದ ಭಾವನೆಗಳನ್ನು ಆ ಮಾತು ಚೆನ್ನಾಗಿ ಅಭಿವ್ಯಕ್ತಗೊಳಿಸುತ್ತದೆ ಎಂಬ ತೃಪ್ತಿಯೂ ಮೂಡಿತು. ಹೌದು, ಈ ಸಾವ ಕೆಡುವ ಗಂಡರನ್ನೊಯ್ದು ಒಲೆಯೊಳಕ್ಕೆ ಇಕ್ಕಬೇಕು. ನನ್ನ ಅಂತರಂಗದಲ್ಲಿಯೇ ಇರುವ ಗಂಡ ನನ್ನ ಮನವನ್ನು ಮಾರುಗೊಂಡಿದ್ದಾನೆ, ನನ್ನ ತನುವನ್ನು ಸೂರೆಗೊಂಡಿದ್ದಾನೆ, ಎನ್ನ ಸುಖವನ್ನೊಪ್ಪುಗೊಂಡಿದ್ದಾನೆ, ಎನ್ನಿರವ ನಿಂಬುಗೊಂಡಿದ್ದಾನೆ ಎಂದು ಮುಂತಾಗಿ ಆಲೋಚಿಸುತ್ತಿದ್ದಂತೆಯೇ ಮತ್ತೆ ಓಲೆಗರಿಯ ಮೇಲೆ ಕೈ ಓಡಿತು. ವಚನ ಸಿದ್ಧವಾಗಿತ್ತು. ಎನ್ನ ಮನ ಮಾರುಗೊಂಡನವ್ವ, ಎನ್ನ ತನುವ ಸೂರೆಗೊಂಡನವ್ವ, ಎನ್ನ ಸುಖವನ್ನೊಪ್ಪುಗೊಂಡನವ್ವ, ಎನ್ನಿರವ ನಿಂಬುಗೊಂಡನವ್ವ. ಚನ್ನಮಲ್ಲಿಕಾರ್ಜುನನ ಒಲುಮೆಯವಳಾನು. ಚನ್ನಮಲ್ಲಿಕಾರ್ಜುನನನ್ನು ಒಲಿದ ದೇಹ ಪರಗಂಡರನ್ನು ಸ್ಮರಿಸಿಕೊಳ್ಳಲಾರದು, ಅವರನ್ನು ಸೋಂಕಲಾರದು, ಅವರ ಬಳಿ ಸುಳಿಯಲಾರದು. ನನ್ನ ಪಾಲಿಗೆ ಚನ್ನಮಲ್ಲಿಕಾರ್ಜುನನಲ್ಲದವರ ಎದೆಯಲ್ಲಿ ಮುಳ್ಳುಂಟೆಂದು ಭಾವಿಸುತ್ತೇನೆ. ಯರದ ಮುಳ್ಳಿನಂತೆ ಪರಗಂಡರೆನೆಗವ್ವ,
ಎರದ ಮುಳ್ಳಿನಂತೆ ಪರಗಂಡರೆ ನೆಗವ್ವ, ಸೋಂಕಲಮ್ಮೆ ಸುಳಿಯಲಮ್ಮೆ, ನಂಬಿ ನೆಚ್ಚಿ ಮಾತಲಾಡಮ್ಮೆನವ್ವ, ಚೆನ್ನ ಮಲ್ಲಿಕಾರ್ಜುನನಲ್ಲದ ಗಂಡನ ಉರದಲ್ಲಿ ಮುಳ್ಳುಂಟೆಂದು ನಾನಪ್ಪಲಮ್ಮೆನವ್ವ. ಹಿಂದೆ ಅನೇಕ ಸಾರಿ ಗುರುಲಿಂಗದೇವರ ಮಾತಿನಿಂದ ಪ್ರಚೋದನೆಗೊಂಡು ವಚನಗಳನ್ನು ಬರೆಯಲು ಪ್ರಯತ್ನಿಸಿದ್ದಳು. ಪ್ರಯತ್ನಪೂರ್ವಕವಾಗಿ ಕೆಲವನ್ನು ಬರೆದೂ ಇದ್ದಳು. ಆದರೆ ಅವು ಅಷ್ಟು ಶಕ್ತಿಯುತವಾಗಿರಲಿಲ್ಲ. ಅವಳಿಗೆ ತೃಪ್ತಿಯನ್ನು ತಂದಿರಲಿಲ್ಲ. ಅಂತರಂಗದ ತಳಮಳದಿಂದ ಮೂಡಿ ಬರುತ್ತಿರುವ ಭಾವಗಳು ಭಾಷೆಯಲ್ಲಿ ಮೂಡಿ ಬರಬೇಕಾದರೆ ಅತೀ ತೀವ್ರತರವಾದ ಅನುಭವದಿಂದ ಅಂತರಂಗ ಮಿಡಿಯಬೇಕೆಂಬುದನ್ನು ಕಂಡುಕೊಂಡಳು. ಅನುಭವದ ಆವೇಗ ಅತಿಶಯವಾಗಿ ಅದು ಅಂತರಂಗದಲ್ಲಿ ಮಥಿತವಾದಾಗ ಜೀವಂತ ಮಾತುಗಳು ನವನೀತದಂತೆ ಮೂಡಿಬರುತ್ತವೆ. ಹಾಗೆ ಮೂಡಿ ಬಂದಿದ್ದವು ಮಹಾದೇವಿಯ ವಚನಗಳು. ಅವುಗಳನ್ನು ಮತ್ತೆ ಮತ್ತೆ ಹೇಳಿದಂತೆಲ್ಲ ಅವಳ ಹೃದಯದಲ್ಲೊಂದು ಹೊಸ ಕಿಚ್ಚು ಮೂಡಿದಂತಾಯಿತು. ಅವಳ ಆಧ್ಯಾತ್ಮಿಕ ಸಾಧನೆಗೊಂದು ಅವಲಂಬನೆ ಸಿಕ್ಕಂತಾಯಿತು. ತಾತ್ಕಾಲಿಕವಾಗಿ ಮನಸ್ಸು ಶಾಂತವಾಗಿ ನಿದ್ದೆಗೆ ಎಡೆಮಾಡಿಕೊಟ್ಟಿತು. ಚೆನ್ನ ಮಲ್ಲಿಗೆ